17th ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ನಾವು ಇಲಿಯಟ್ ವೇವ್ಸ್ ಅಲ್ಲಿ ಟ್ರೆಂಡ್ ಲೈನ್ ಮಹತ್ವ ಏನಿದೆ ಅನ್ನೋದನ್ನ ತಿಳ್ಕೊ. ಟ್ರೆಂಡ್ ಲೈನ್ಸ್ ಅಂತಂದ್ರೆ ಏನು? ಟ್ರೆಂಡ್ ಲೈನ್ಸ್ ಅಂತಂದ್ರೆ ಇವು ಯಾವುದೇ ಒಂದು ವೇವ್ ಇಲ್ಲಿಗೆ ಕಂಪ್ಲೀಟ್ ಆಗತ್ತೆ ಇಲ್ಲ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗತ್ತೆ ಅನ್ನೋದನ್ನ ಹೇಳ್ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ. ಅಂದ್ರೆ ಟ್ರೆಂಡ್ ಲೈನ್ಸ್ ನಮಗೆ ವೇವ್ ಮ್ಯಾಚುರಿಟಿ ಯಾವಾಗ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತವೆ. ಓಕೆ, ಈ ಟ್ರೆಂಡ್ ಲೈನ್ ಬಗ್ಗೆ ನಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನಮ್ದು ವೇವ್ ಕೌಂಟಿಂಗ್ ತುಂಬಾ ಈಸಿ ಆಗುತ್ತೆ. ಓಕೆ, ಆಮೇಲೆ ನೀವು ಕೌಂಟಿಂಗ್ ಅಲ್ಲಿ ಏನಾದ್ರೆ ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ಈ ಟ್ರೆಂಡ್ ಲೈನ್ ಡ್ರಾ ಮಾಡೋದ್ರಿಂದ ನಿಮಗೆ ಅದು ಸಾಲ್ವ್ ಆಗುತ್ತೆ. ಓಕೆ, ಸೊ ಟ್ರೆಂಡ್ ಲೈನ್ಸ್ ಇನ್ ಇಲಿಯಟ್ ವೇವ್ಸ್ ಏನೇನು ಬರುತ್ತೆ ಇದರಲ್ಲಿ ಅಂತಂದ್ರೆ, ಒಂದು ಬೇಸ್ ಟ್ರೆಂಡ್ ಲೈನ್ ಅಂತ ಬರುತ್ತೆ. ಅದ್ರ ನಾವು ಬೇಸ್ ಪಾಯಿಂಟ್ ಇಂದ ವೇವ್ ಟು ಬಾಟಮ್ಗೆ ಡ್ರಾ ಮಾಡ್ತೀವಿ, ಅದನ್ನ ಬೇಸ್ ಟ್ರೆಂಡ್ ಲೈನ್ ಅಂತಾರೆ. ಇನ್ನೊಂದು ಬರುತ್ತೆ ಆಕ್ಟಿವ್ ಟ್ರೆಂಡ್ ಲೈನ್. ಆಕ್ಟಿವ್ ಟ್ರೆಂಡ್ ಲೈನ್ ಅಂತಂದ್ರೆ ಏನು? ಇದೇನು ನಾವು 0 to 2 ಏನ್ ಟ್ರೆಂಡ್ ಲೈನ್ ಡ್ರಾ ಮಾಡಿರ್ತೀವಲ್ವಾ, ಅದನ್ನೇ ಕಾಪಿ ಮಾಡ್ಕೊಂಡು ವೇವ್ ಒಂದು ಟಾಪ್ಗೆ ಪೇಸ್ಟ್ ಮಾಡಬೇಕು. ಓಕೆ, ಅದನ್ನ ಆಕ್ಟಿವ್ ಟ್ರೆಂಡ್ ಲೈನ್ ಅಂತಾರೆ. ಇನ್ನೊಂದು ಟ್ರೆಂಡ್ ಲೈನ್ ಬರುತ್ತೆ ಮ್ಯಾಚುರಿಟಿ ಟ್ರೆಂಡ್ ಲೈನ್. ಅಂದ್ರೆ ನಾವು ಫಸ್ಟ್ ವೇವ್ 1 ಮತ್ತೆ ವೇವ್ 3 ಟಾಪ್ಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು, ಅದನ್ನ ಕಾಪಿ ಮಾಡ್ಕೊಂಡು ವೇವ್ ಟು ಬಾಟಮ್ಗೆ ಪೇಸ್ಟ್ ಮಾಡಬೇಕು. ಓಕೆ, ಇದನ್ನ ನಾವು ಮ್ಯಾಚುರಿಟಿ ಟ್ರೆಂಡ್ ಲೈನ್ ಅಂತೀವಿ. ಓಕೆ, ಒಂದ್ ವೇಳೆ ನಿಮ್ ಮತ್ತೆ ಹೇಳ್ತೀನಿ, ಈ ಬೇಸ್ ಮ್ಯಾಚುರಿಟಿ ಟ್ರೆಂಡ್ ಲೈನ್ ಏನಿರುತ್ತಲ್ವಾ, ಇದು ನಮಗೆ ಪರ್ಮನೆಂಟ್ ಆಗಿ ಇಟ್ಬಿಡ್ಬೇಕು. ಅದನ್ನ ಒಟ್ಟೆ ತೆಗಿಯೋಂಗಿಲ್ಲ. ಯಾವಾಗ ನಮಗೆ ಈ ಮ್ಯಾಚುರಿಟಿ ಟ್ರೆಂಡ್ ಲೈನ್ ಬ್ರೇಕ್ ಆಗತ್ತಲ್ವಾ, ಅಲ್ಲಿಗೆ ಇಂಪಲ್ಸ್ ಕ್ಲೋಸ್ ಆಗತ್ತೆ, ಕರೆಕ್ಷನ್ ಸ್ಟಾರ್ಟ್ ಆಗತ್ತಂತ. ಸೊ ಇದನ್ನ ಡಿಟೇಲ್ ಆಗಿ ನಾವು ನಿಫ್ಟಿ 50 ಚಾರ್ಟ್ ಅಲ್ಲಿ ನೋಡುವ ಈಗ. ಸೊ ಈಗ ಇರೋದು ಇದು ನಿಫ್ಟಿ 50. ಓಕೆ, ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಇದು ಬೇಸ್ ಪಾಯಿಂಟ್ ಇಲ್ಲಿಗೆ. ಓಕೆ, ಸೊ ಬೇಸ್ ಪಾಯಿಂಟ್ ಅಂತಂದ್ರೆ ನಮಗೆ 0 to 2 ಒಂದು ಡ್ರಾ ಮಾಡಬೇಕು. ಈಗ ನೋಡಿ ಇಲ್ಲಿಗೆ ನಾವು ಇಲ್ಲಿವರೆಗೂ ಏನ್ ಮಿಸ್ಟೇಕ್ ಮಾಡಿದೀವಿ ಅನ್ನೋದನ್ನ ಬಗ್ಗೆ ಗೊತ್ತಾಗತ್ತೆ ಈಗ. ಓಕೆ, ನಾವು ಇದನ್ನ 2 ಅಂತ ಕನ್ಸಿಡರ್ ಮಾಡಿದೀವಿ. ಬಟ್ ನೋಡಿ, ಈ ಟ್ರೆಂಡ್ ಲೈನ್ ಗಿಂತ ಕೆಳಗಡೆ ಮತ್ತೆ ಬರ್ತಾ ಇದೆ. ಸೊ ಇದು ನಮ್ದು 2 ಅಲ್ಲ. ಓಕೆ, ನಮ್ದು 2 ಇರೋದು ಇದು. ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ನಮ್ಗೆ ಅವಾಗ. ಓಕೆ, ಇದು 2. ನಾವು ಇದನ್ನ 2 ಅಂತ ಕನ್ಸಿಡರ್ ಮಾಡಿದ್ರೆ ಅದು ನಮ್ದು ರಾಂಗ್ ಕೌಂಟಿಂಗ್. ಇದು 2 ನಮ್ಗೆ ಎಕ್ಸಾಕ್ಟ್ಲಿ. ಓಕೆ, ಈಗ ಏನಾಗುತ್ತೆ, ಫಸ್ಟ್ ಕೌಂಟಿಂಗ್ 0, ಇದು 1, ಇದು 2 ಅಂತ ನಾವು ಮೊದಲಿಟ್ಟಿದ್ವಿ. ಓಕೆ, 3, ಇದು 5. ಇದನ್ನ ನಾವು ಸೈಕಲ್ಸ್ ಮಾಡೋಣ. ರೆಡ್. ಸೊ ಈ ಟ್ರೆಂಡ್ ಲೈನ್ ಕಲರ್ನು ರೆಡ್ ಮಾಡುವ ಟೈಮಿಂಗ್. ಓಕೆ, ಸೊ ನಾವು ಇದನ್ನ ಇಲ್ಲಿ ಇಟ್ಟಿದ್ದೀವಿ. ಸೊ ಇದನ್ನ ಇಲ್ಲಿ ಇಡೋದ್ರಿಂದ ಏನಾಗುತ್ತೆ, ಮತ್ತೆ ಕೆಳಗಡೆ ಬರ್ತಾ ಇರ್ತಲ್ವಾ, ಅದಕ್ಕಾಗಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಯಾಕೆ ಬರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಈಗ ಇದು ನಮ್ದು ಏನಾಯ್ತು, ಬೇಸ್ ಟ್ರೆಂಡ್ ಲೈನ್. ಬೇಸ್ ಟ್ರೆಂಡ್ ಲೈನ್ ಆಯ್ತು. ಈಗ ಬೇಸ್ ಟ್ರೆಂಡ್ ಲೈನ್ ಅಂದ್ರೆ ಯಾವುದು? ನಮ್ದು 0 to 2 ವೇವ್ ಬಾಟಮ್ಗೆ ಡ್ರಾ ಆಗಿರೋ ಲೈನ್ ಬೇಸ್ ಟ್ರೆಂಡ್ ಲೈನ್ ನಮ್ದು. ಓಕೆ, ಇದನ್ನೇ ಏನ್ ಮಾಡಬೇಕು, ಕಾಪಿ ಮಾಡಬೇಕು. ಅದನ್ನ ವೇವ್ ಒಂದು ಟಾಪ್ಗೆ ಇಡಬೇಕು. ಆಯ್ತಾ? ಸೊ ಇದು ಏನಾಗುತ್ತೆ, ಇದು ಆಕ್ಟಿವ್ ಟ್ರೆಂಡ್ ಲೈನ್ ಆಯ್ತು. ಇದೆಲ್ಲಿರುತ್ತೆ, ಟಾಪ್ ಆಫ್ ವೇವ್ 1. ಟಾಪ್ ಆಫ್ ವೇವ್ 1 ಇರುತ್ತೆ ಇದು. ಈಗ ನಾವು ಏನು ಅಂತಂದ್ರೆ
ಆಕ್ಟಿವ್ ಟ್ರೆಂಡ್ ಲೈನ್ ಮತ್ತೆ ಬೇಸ್ ಟ್ರೆಂಡ್ ಲೈನ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿವರೆಗೂ ಈ ಬೇಸ್ ಟ್ರೆಂಡ್ ಲೈನ್ ಏನಿದೆ ಅಲ್ವಾ ಇದ್ರ ಮೇಲ್ಗಡೆ ಇರುತ್ತಲ್ವಾ ಅಲ್ಲಿವರೆಗೂ ಅದನ್ನ ವೇವ್ 3 ಅಂತಾನೆ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಯಾವಾಗ ಈ ಬೇಸ್ ಟ್ರೆಂಡ್ ಲೈನ್ ನ ಟಚ್ ಮಾಡಿ ಕೆಳಗಡೆ ಬರುತ್ತಲ್ವಾ ಅವಾಗೆ ಅದು ವೇವ್ 4 ಆಗತ್ತೆ. ಓಕೆ, ಆಮೇಲೆ ಎಲ್ಲಿವರೆಗೆ ಈ ಆಕ್ಟಿವ್ ಟ್ರೆಂಡ್ ಲೈನ್ ಮೇಲ್ಗಡೆ ಇಲ್ಲ ಅದ್ರ ಹತ್ರ ಹಿಂಗೆ ರನ್ ಆಗ್ತಾ ಇತ್ತು ಅಂತಂದ್ರೆ ನಿಮ್ದು ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ನಿಮ್ಗೆ ಇದು ಸೈಕಲ್ ಅಲ್ಲಿ ಇದೆ. ನಿಮ್ಗೆ ಇಂಟರ್ಮೀಡಿಯೇಟ್ಸ್ ಅಲ್ಲಿ ಮತ್ತೆ ಇದೇ ತರ ಮಾಡಿ ನೋಡುವ, ಅವಾಗ ನಿಮಗೆ ಇದು ಆಕ್ಟಿವ್ ಟ್ರೆಂಡ್ ಲೈನ್ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇದು ಬೇಸ್ ಟ್ರೆಂಡ್ ಲೈನು ಮತ್ತೆ ಆಕ್ಟಿವ್ ಟ್ರೆಂಡ್ ಲೈನು. ಇನ್ನೂ ಒಂದು ಬರುತ್ತೆ, ಸೊ ಅದು ನಮಗೆ ವೇವ್ 1 ಟಾಪು ಮತ್ತೆ ವೇವ್ 3 ಟಾಪ್ಗೆ ಇದು ಮಾಡ್ತಾರೆ. ನಾನೀಗ ಕಲರ್ ಚೇಂಜ್ ಮಾಡ್ತೀನಿ ಅಂತದ್ದು, ಇದನ್ನ ಬ್ಲ್ಯಾಕ್ ಮಾಡುವ. ಓಕೆ, ಇದನ್ನ ಏನ್ ಮಾಡಬೇಕು, ಕಾಪಿ ಮಾಡಿ ವೇವ್ 2 ಬಾಟಮ್ಗೆ ಇಡಬೇಕು. ಓಕೆ, ಸೊ ಇದನ್ನ ಏನಂತಾರೆ, ಮ್ಯಾಚುರಿಟಿ ಟ್ರೆಂಡ್ ಲೈನ್. ಇದು ಏನು, ಕಾಪಿ ಆಫ್ ವೇವ್ 1 ವೇವ್ 3 ಟಾಪು pasted at wave 2 pasted at wave 2 ಬಾಟಮ್. ಆಯ್ತಾ, ನೋಡಿ ಯಾವಾಗ ನಿಮಗೆ ಈ ಮ್ಯಾಚುರಿಟಿ ಟ್ರೆಂಡ್ ಲೈನ್ ಇದೆ ಅಲ್ವಾ, ಯಾವಾಗ ಈ ನಿಮ್ಗೆ ಮ್ಯಾಚುರಿಟಿ ಟ್ರೆಂಡ್ ಲೈನ್ ಅನ್ನ ಟಚ್ ಮಾಡಿ ಮತ್ತೆ ಮೇಲೆ ಹೋಗುತ್ತಲ್ವಾ ಅವಾಗ ನಿಮ್ದು ವೇವ್ 5 ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಐಡೆಂಟಿಫೈ ಆದ ತಕ್ಷಣ ಇದನ್ನ ಈ ಈ ಲೈನ್ಗೆ ವ್ಯಾಲ್ಯೂ ಇರೋದಿಲ್ಲ, ಅವಾಗ ಇದನ್ನ ತೆಗೆದು ಬಿಡ್ತಾರೆ. ಓಕೆ, ಇದನ್ನ ನೀವು ಮತ್ತೆ ಸ್ವಲ್ಪ ಕೆಳಗಡೆ ಬಂದಿದ್ರೆ ಸ್ವಲ್ಪ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನ. ಓಕೆ, ಮತ್ತೆ ಸಹ ಡ್ರಾ ಮಾಡ್ಬಿಡ್ತೀನಿ ಅದನ್ನ. ಒಂದು ವೇ ಫೈನಲ್ ಆದ್ಮೇಲೆ ನಮಗೆ ನಿಮಗೆ ವೇವ್ 2 ಮತ್ತೆ ವೇವ್ 4ಗೆ ಇದು ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದನ್ನ ನಿಮ್ಗೆ ಲಾಕ್ ಮಾಡ್ಬಿಟ್ಬಿಡಿ ಇದನ್ನ. ಓಕೆ, ಲಾಕ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಯಾವಾಗ ಈ ಲೈನ್ ಅನ್ನ ಈ ಮ್ಯಾಚುರ್ ಟ್ರೆಂಡ್ ಲೈನ್ ಏನಿದೆಯಲ್ವಾ 2 to 4 ಇದರ ಕೆಳಗಡೆ ನಮ್ಗೆ ವೇವ್ಸ್ ಟ್ರೇಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಂಪಲ್ಸ್ ಆಲ್ಮೋಸ್ಟ್ ಕ್ಲೋಸ್ ಅಂದಂಗೆನೆ ನಿಮ್ಗಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಮ್ಯಾಚುರಿಟಿ ಟ್ರೆಂಡ್ ಲೈನ್ ತುಂಬಾ ಇಂಪಾರ್ಟೆಂಟ್. ಆಯ್ತಾ, ಸೊ ಈ ಟ್ರೆಂಡ್ ಲೈನ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಈಗ. ಸೊ ಈಗ ಇದನ್ನೇ ನಾವು ಈಗ ನಾವು ಸೈಕಲ್ಸ್ ಅಲ್ಲಿ ಮಾಡಿದ್ವಲ್ವಾ, ಇನ್ನು ಇಂಟರ್ಮೀಡಿಯೇಟ್ ಅಲ್ಲಿ ಹೋಗಿ ಮಾಡುವ. ಓಕೆ, ಇದೆಲ್ಲ ಡಿಲೀಟ್ ಮಾಡ್ತೀನಿ, ಇದು ಎಲ್ಲ ಡಿಲೀಟ್ ಮಾಡುವ. ಈಗ ನಾವು ಇದನ್ನಷ್ಟೇ ತಗೊಂಬ. ಈಗ ಸೊ ನಾನು 3 ಮತ್ತೆ 2 ಮಧ್ಯೆ ಅಷ್ಟೇ ತಗೋತೀನಿ. ಆಯ್ತಾ, ಸೊ ನಾನು ಇದನ್ನ 1
ಇದು ನಿಮ್ಗೊಂದು ಹೇಳಿಲ್ವಾ ಇಲ್ಲಿ ಯಾಕೆ ಇದು 2 ಅಂತಂದ್ರೆ ನಿಮ್ಮ ಕರೆಕ್ಷನ್ ಯಾರಾದ್ರೂ ಸ್ವಲ್ಪ ಗೊತ್ತಿದ್ದವರಿದ್ರೆ ತಿಳ್ಕೊಳ್ಳಿ. ಆ, ಯಾಕಂದ್ರೆ ಕರೆಕ್ಷನ್ ಪಾರ್ಟ್ಸ್ ನಾನು ಇನ್ನೂ ಹೇಳೇ ಇಲ್ಲ, ಅದಕ್ಕಾಗಿ ಇದು ನಿಮಗೆ ಸ್ವಲ್ಪ ಇನ್ನೂ ಅರ್ಥ ಆಗ್ಲಿಕ್ಕಿಲ್ಲ. ಇದು 0, ಇದು ಎ, ಇದು ಬಿ, ಇದು ಸಿ ಫೇಲ್ಯೂರ್ ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಫೇಲ್ಯೂರ್ ಅಲ್ಲ. ಅದು ಸಿ ಮಿನಿಮಮ್ ಟಾರ್ಗೆಟ್ 61.8 ಇರುತ್ತೆ. ಇದು 61.8 ಆಲ್ರೆಡಿ ಆಗಿದೆ. ಅದು ನೋಡಿ 0, ನೋಡಿ ನಿಮಗೆ ಸಿ ಇಲ್ಲಿ 61% ಟಚ್ ಆಗಿದೆ. ಸೊ ಇದು ಕಂಪ್ಲೀಟ್ ಪಾರ್ಟ್ ಕರೆಕ್ಷನ್. ಸೊ ನಾವೇನ್ ಮಿಸ್ಟೇಕ್ ಮಾಡ್ತಾ ಇದೀವಿ, ಇಲ್ಲಿ 2 ಕಂಪ್ಲೀಟ್ ಮಾಡ್ತಿದೀವಿ, ಇದನ್ನ ಕೌಂಟಿಂಗ್ ಮಾಡ್ತಿದೀವಿ. ಸೊ ಇದು ರಾಂಗ್. ಸೊ ಆಕ್ಚುಲಿ ಇದು ನಮಗೆ ವೇವ್ 2 ಕಂಪ್ಲೀಷನ್, ಇದು ವೇವ್ ಸಿ. ಇದು ಸಿ ನಮ್ ಕರೆಕ್ಷನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡೋದ್ರಿಂದ ನಿಮಗೆ ಏನೇನ್ ಮಿಸ್ಟೇಕ್ಸ್ ಆಗುತ್ತೆ ಅನ್ನೋದು ಕ್ಲಿಯರಿಟಿ ಗೊತ್ತಾಗುತ್ತಲ್ವ ಈಗ. ಓಕೆ, ಸೊ ನಿಮ್ ಟ್ರೆಂಡ್ ಲೈನ್ಸ್ ನೀವು ಮಾಡೋ ಮಿಸ್ಟೇಕ್ ನ ರೆಕ್ಟಿಫೈ ಮಾಡುತ್ತೆ. ಅದಕ್ಕಾಗಿ ನಾವು ವೇವ್ 2 ಇಲ್ಲಿಡೋ ಬದಲು ಇಲ್ಲಿಟ್ಟಿದ್ದೀನಿ. ಓಕೆ, ಸೊ ಇದನ್ನೀಗ ಡಿಲೀಟ್ ಮಾಡ್ತೀನಿ. ಸೊ ನಮಗೆ ಈಗ ಓಕೆ, ಇದು 0, 1, 2, 3, 4 ನಮ್ಮ ಏನೋ ಒಂದಿಡೋಮ್ಮ ಈಗ. ಸೊ ಪ್ರೈಮರಿ, ನಾನೀಗ ಏನು ಮಾಡ್ತೀನಿ, 0ದಿಂದ 1ಗೆ ಡ್ರಾ ಮಾಡ್ತೀನಿ. ಓಕೆ, ಆಮೇಲೆ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು 1ದ ಟಾಪ್ ಇಡ್ತೀನಿ. ಓಕೆ, ನೋಡಿ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ, ಇದು 1, 2 ಅಂತೂ ನನಗೆ ಆಯ್ತು ಈಗ. ಸೊ ನಾನು 3 ನೀವು ಎಲ್ಲಿವರೆಗೂ ಇದು ಮಾಡ್ತೀರಾ ಅಂತಂದ್ರೆ, ನೋಡಿ ಇದು ಎಕ್ಸ್ಟೆನ್ಷನ್ ಅಲ್ಲಿದೆ. ಎಲ್ಲಿವರೆಗೂ ಈ ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ ಹಿಂದೆ ಮುಂದೆ ಇಲ್ಲ ಅದ್ರ ಜೊತೆಗೆ ವೇವ್ 2 ಹೋಗ್ತಾ ಇತ್ತು ಅಂತಂದ್ರೆ ಅದು ನಿಮಗೆ ವೇವ್ 3 ಎಕ್ಸ್ಟೆನ್ಷನ್ ನಲ್ಲಿದೆ ಅಂತಾನೆ. ಯಾವಾಗ ಇದು ಕೆಳಗಡೆ ಬರುತ್ತೋ ಸಡನ್ ಆಗಿ ನಿಮಗೆ ಈ ಟ್ರೆಂಡ್ ಲೈನ್ ಟಚ್ ಆಗಲಿ ಟುವರ್ಡ್ಸ್ ಬಂದ್ರೆ ಅದು ವೇವ್ 4. ಓಕೆ, ನೋಡಿ ನಿಮ್ಗೆ ಇದು ಇನ್ನೂ ಎಕ್ಸ್ಟೆನ್ಷನ್ ಅಲ್ಲೇ ಇದೆ. ಸೊ ಇದು ಇಲ್ಲಿಗೆ ವೇವ್ 5 ಮುಗಿಯುತ್ತೆ. ಓಕೆ, ಸೊ ಈಗ ಇದು ಬೇಸ್ ಟ್ರೆಂಡ್ ಲೈನ್ ಆಯ್ತು, ಇದು ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ ಆಯ್ತು. ಸೊ ನಾನು ಮತ್ತೆ ಬರೆಯೋದು ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಸೊ ಇದು ಬೇಸ್ ಟ್ರೆಂಡ್ ಲೈನ್, ಇದು ಎಕ್ಸ್ಟೆಂಡ್ ಟ್ರೆಂಡ್ ಲೈನ್. ಸೊ ನಾವು ಮಾಡ್ಬೇಕಾಗಿರೋದು ಏನೀಗ, ವೇವ್ 1 ಮತ್ತೆ 3 ಇದು ಟಾಪ್ಗೆ ಡ್ರಾ ಮಾಡಬೇಕು ಅಂತ ಇದೆಯಲ್ವಾ. ಸೊ 1, ಇದು 3 ಟಾಪ್ ಅಂತ ನೋಡೋಣ ಈಗ. ಸೊ ಇದನ್ನೇ ಕ್ಲೋನ್ ಮಾಡ್ಕೊಂಡು 2 ಬಾಟಮ್ ಇಡಬೇಕು. ಓಕೆನಾ, ನೋಡಿ ಒಂದ್ಸಲ 2 ಬಾಟಮ್ ಆದ್ರೆ ಇದನ್ನ ತೆಗೆದ್ಬಿಡಿ, ಡಿಲೀಟ್ ಮಾಡ್ಬಿಡಿ. ಸೊ ಇದನ್ನ ಆಯ್ತಾ. ಸೊ ನಿಮ್ಗೆ ವೇವ್ 3 ಎಕ್ಸ್ಟೆನ್ಷನ್ ಇದೆ ಅಂತ ಆಯ್ತಾ. ಸೊ ಕಂಟಿನ್ಯೂಸ್ ಆಗಿ ನಿಮ್ಗೆ ಇದೆ ವೇವ್ ಮುಂದೆ ಆಯ್ತಾ. ನೋಡಿ ವೇವ್ 4 ಇಲ್ಲಿ ಟಚ್ ಮಾಡಿದೆ, ಇದಕ್ಕೆ ವೇವ್ 4. ಏನ್ ಹೆಚ್ಚಿಗೆ ಏನ್ ಇದು ಮಾಡೋಕ್ಕಾಗಿಲ್ಲ. ನೀವೇನು ಜಸ್ಟ್ ಇದನ್ನ ಕಾಪಿ ಮಾಡಿ ವೇವ್ 2 ಬಾಟಮ್ ಹಿಡಿದಿರ. ಸೊ ಇಲ್ಲಿಗೆ ಹೋಯ್ತು. ಇಲ್ಲಿಗೆ ಆದ ತಕ್ಷಣ ಇದ್ರ ಕೆಳಗಡೆ ಮತ್ತೆ ಬರ್ಲಿಲ್ಲ. ಟಚ್ ಆದ ತಕ್ಷಣ ಮತ್ತೆ ಸ್ಟಾರ್ಟ್ ಆಯ್ತು, ವೇವ್ 5 ಸ್ಟಾರ್ಟ್ ಆಯ್ತು. ಸೊ ನಿಮಗೆ ಮ್ಯಾಚುರಿಟಿ ಟ್ರೆಂಡ್ ಲೈನ್ಗೆ ಟಚ್ ಆಗಿ ಮೇಲ್ಗಡೆ ಹೋದ್ರೆ ವೇವ್ 5 ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಅದು ಬ್ರೇಕ್ ಆದ್ರೆ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಬ್ರೇಕ್ ಆಯ್ತು, ಇಲ್ಲಿಗೆ ನಿಮ್ದು ಕರೆಕ್ಷನ್ ಸ್ಟಾರ್ಟ್ ಆಯ್ತು. ಇದು ಕರೆಕ್ಷನ್. ಆಮೇಲೆ
ಇದ್ರ ಈ ಸೈಕಲ್ದು ವೇವ್ 4 ಆಯ್ತಾ. ಸೊ ಇದು ಕರೆಕ್ಷನ್ ಸ್ಟಾರ್ಟ್ ಆಯ್ತು. ಇಲ್ಲಿ ಬ್ರೇಕ್ ಆದ ತಕ್ಷಣ ಕರೆಕ್ಷನ್ ಎಂಟರ್ ಆಗಿದೆ ಅಂತ ಕನ್ಫರ್ಮೇಶನ್ ಆಯ್ತಾ. ಸೊ ಈಗ ನಿಮಗೆ ಯಾವ ತರ ಕೌಂಟಿಂಗ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಆಗಿದೆ ಅಂತ ಅನ್ಸತ್ತೆ. ಓಕೆ, ಸೊ ಮತ್ತೊಂದು ಈಗ ವೇವ್ 5 ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ವೇವ್ 5 ಬಗ್ಗೆ ಈಗ ಪ್ರೆಸೆಂಟ್ಲಿ ನಿಫ್ಟಿ ಕಂಡೀಷನ್ಸ್ ನೋಡುವ. ಓಕೆ, ಸೊ ನಾವು ಇದನ್ನ ವೇವ್ 4 ಅಂತ ಈಗ ಇಲ್ಲಿಗೆ ಟ್ರೆಂಡ್ ಲೈನ್ ಡ್ರಾ ಮಾಡಿಬಿಡೋಣ. ಈಗ 2 ಮತ್ತೆ 4 ಈಗ ಓಕೆ. ನೀವು ನಿಫ್ಟಿಯಲ್ಲಿ ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಈ ಲೈನ್ ಅನ್ನ ಪರ್ಮನೆಂಟ್ ಆಗಿ ಇಟ್ಕೊಂಬಿಡಿ. ಓಕೆ, ಯಾವಾಗ ಇದು ಟಚ್ ಆಗಿ ಕೆಳಗಡೆ ಬರ್ತಲ್ವಾ ನಿಫ್ಟಿ ಕರೆಕ್ಷನ್ ಸ್ಟಾರ್ಟ್ ಆಗತ್ತಂತ. ಸೊ ಈಗ 4 ಆಗಿದೆ ನಮ್ದು, 4 ಟಚ್ ಆಗಿ ಮೇಲ್ಗಡೆ ಹೋಗಿದೆ ಈಗ. ಓಕೆ, ಇದು 1. ಸೊ ನಿಮ್ಗೆ ಇದು ಎ ಬಿ ಇದು ಸಿ. ಸೊ ಇಲ್ಲಿಗೆ ನಿಮ್ದು ಮುಗಿದು ಬಿಡ್ತಿದ್ದು. ಇದು ಸಿ ದಲ್ಲಿ ನಿಮ್ಗೆ ಕಾಂಪ್ಲೆಕ್ಸ್ ಕರೆಕ್ಷನ್ ಇದೆ. ಇಲ್ಲಿ 1 0 1. ಸೊ ನಮ್ಗೆ ಇದನ್ನ 2 ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಈಗ ಯಾಕೆ 2 ಅಂತ ಹೇಳ್ತೇನೆ ನೋಡಿ. ಈಗ ಸೇಮ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡ್ತೀವಿ ಗೊತ್ತಾ, ವೇವ್ 2 ಕೌಂಟಿಂಗ್ ಮಾಡುವಾಗ ಟ್ರೆಂಡ್ ಲೈನ್ ಹಾಕಿದ್ಮೇಲೆ ನಮ್ಗೆ ಅರ್ಥ ಆಯ್ತಲ್ಲ, ಇಲ್ಲಿ ಅದೇ ತರ ಇದೆ. ನಾವೇನ್ ಮಾಡ್ತೀವಿ ಇಲ್ಲಿಗ ಟ್ರೆಂಡ್ ಲೈನು ಇದು 2 ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಹಾಕಿರ್ತೀವಿ ಅಂತ ತಿಳ್ಕೋದು ಈಗ. ಸೊ ಇದು ಮತ್ತೆ ಕೆಳಗಡೆ ಬರ್ತಲ್ವಾ. ಸೊ ಇದು ನಮ್ದು 2 ಇದು ಅಲ್ಲ. ಸೊ ನಮ್ 2 ಏನಿದ್ರು ಈಗ ಇದು ಆಯ್ತಾ. ಇದು 1. ಈಗ ಕರೆಕ್ಷನ್ ಪಾರ್ಟ್ ಹೇಗಿದೆ ಅಂತಂದ್ರೆ ಇದು 0, ಇದು ಎ, ಇದು ಬಿ, ಇದು ಸಿ. ಸಿನೇ ನೋಡಿ ನಿಮಗೆ 61%ಗೆ ರಿಟರ್ನ್ ರಿವರ್ಸ್ ಆಗ್ತಾ ಇದೆ. 1 2 ನೋಡಿ ಎಕ್ಸಾಕ್ಟ್ಲಿ 61% ಇದೆಯಾ. ಸೊ ಇದು ನಿಮಗೆ 61% ಮಿನಿಮಮ್ ಟಾರ್ಗೆಟ್ ವೇವ್ ಸಿದು. ಓಕೆ, ಸೊ ನಿಮ್ಗೆ ಇನ್ನೂ ಕರೆಕ್ಷನ್ ಅಲ್ಲಿ ಇಲ್ಲ ನೀವು. ಸೊ ನೆಕ್ಸ್ಟ್ ವಿಡಿಯೋಸ್ಗೆ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸಿ ವೇವ್ಸ್ ಮಿನಿಮಮ್ 61% ಟ್ರಾವೆಲ್ ಮಾಡುತ್ತೆ. ಸೊ ನಿಮ್ಗೆ ಇಲ್ಲಿ ಸಿ ಮುಗಿದೋಯ್ತು. ಸೊ ಈಗ ನಮ್ದು ಇದು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಸ್ಟಾರ್ಟ್ ಆಗಿದೆ ಈಗ. ಓಕೆ, ಸೊ 0 to ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರ. ಸೊ ಇದು 1 ಮುಗಿದ್ರೆ ನಿಮಗೆ ಮತ್ತೆ ಇಲ್ಲಿ 0 1 2 3 4 5 ಓಕೆ. ಸೊ ನಿಮ್ದು ಇದು ಬರುತ್ತೆ. ಸೊ ನಿಮ್ದು ಮ್ಯಾಕ್ಸಿಮಮ್ ಈ ಟ್ರೆಂಡ್ ಲೈನ್ ಟಚ್ ಮಾಡ್ಬೋದು ಅಷ್ಟೇ ನಿಫ್ಟಿ. ಓಕೆ, ಸೊ ನನಗನ್ಸಿದ ಪ್ರಕಾರ ಇದು 1 2 1 2 3 4 5 ಇದು ಎ ಬಿ ಸಿ ಮುಗಿತೀಗ. ಇಲ್ಲಿ ಎಷ್ಟು ಪರ್ಸೆಂಟ್ ವರೆಗೂ ರಿಟ್ರೇಸ್ ಆಗಿದೆ ನೋಡಿ. 50% ವರೆಗೆ ರಿಟ್ರೇಸ್ ಆಗಿದೆ. 50% ಇಂದ ಅಪ್ಸೈಡ್ ಹೋಗ್ತಾ ಇದೆ. ಇದು ಎಕ್ಸ್ ಆಗಿ ಮತ್ತೆ ಕೆಳಗೆ ಬರ್ಬೋದು, ಇಲ್ಲ ಹೋಗಿ ಇದು ಮಾಡ್ಬೋದು. ಸೊ ನನಗಷ್ಟೇ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ ಅಷ್ಟೇ. ಮಾಡಿದ್ರೆ ಚಾನ್ಸಸ್ ಅದು ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಟ್ರೆಂಡ್ ಲೈನ್ ಇದೆ ವೇವ್ 2 ಮುಗಿದ್ರೆ ನಾವು ಮತ್ತೆ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡೋಕ್ಕಾಗುತ್ತೆ. ಇದರಿಂದ ಇದಕ್ಕೆ ಹಿಂಗೆ. ಓಕೆ, ಮದುವೆ ಮುಗಿದ್ರೆ ಇಲ್ಲಿಗೆ ಮುಗಿದಿದೆ ತಂದಿದ್ರೆ ಅವಾಗ ಇದನ್ನ ಕಾಪಿ ಮಾಡ್ಕೋಬೇಕು. ಇಲ್ಲಿ ಒಂದ್ರ ಮೇಲೆ ಇಡಬೇಕು. ಎಲ್ಲಿವರೆಗೂ ಈ 2 ಲೈನ್ ಮಧ್ಯೆನೆ ಹೋಗ್ತಾ ಇರತ್ತಲ್ವಾ, ಅಲ್ಲಿವರೆಗೂ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ತಿಳ್ಕೊಂಬಿ.
ಓಕೆ, ಒಂದು ಬ್ರೇಕ್ ಆದ್ರೆ ಇದ್ರದ್ದು ಮುಗಿಯುತ್ತೆ, ಇದು ಕೌಂಟಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸೊ ಟ್ರೆಂಡ್ ಲೈನ್ ಬಗ್ಗೆ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಸೊ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರಿಪ್ಷನ್ಸ್ ಮಾಡೇ ಇಲ್ಲ. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ. ಓಕೆ, ಸೊ ನಿಮಗೆ ಕಂಪ್ಲೀಟ್ ಆಗಿ ವೇವ್ ಬಗ್ಗೆ ಬಿಗಿನರ್ಸ್ ಇದ್ರೂ ಅವ್ರಿಗೆ ಕಂಪ್ಲೀಟ್ ಹೇಗೆ ಕೌಂಟಿಂಗ್ ಪರ್ಫೆಕ್ಷನ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಂದು. ಸೊ ನೀವು ವಿಡಿಯೋಸ್ನ ಕರೆಕ್ಟಾಗಿ ನೋಡ್ಕೋದೆ. ಓಕೆ, ಸಾಧ್ಯ ಅಲ್ಲ, ಅದನ್ನ ಅದೇ ಥರ ಮಾಡಿ. ನೀವು ಒಂದು ನೋಟ್ಬುಕ್ ತಗೊಂಡು ವಿಡಿಯೋಸ್ನ ನೋಡುವಾಗನೇ ನೋಟ್ಸ್ನ ಮಾಡ್ಕೊಂಡಿರಿ. ಸೊ ಯಾಕೆ ಅಂತಂದರೆ ನಿಮಗೆ ಆ ರೂಲ್ಸು ರೆಗ್ಯುಲೇಷನ್ಸು ಯಾವ ರೇಷೋ ಎಷ್ಟೆಷ್ಟು ರಿಟ್ರೇಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ಲೈವ್ ಅಲ್ಲಿ ಕೌಂಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಎವ್ರಿ ಟೈಮ್ ನೀವು ವಿಡಿಯೋ ತೆಗೆದು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಒಂದು ನೋಟ್ಬುಕ್ ಇಟ್ಟಿದ್ರೆ, ಸೊ ಏನಾದ್ರು ಡೌಟ್ ಬಂದರೆ ಆ ಪೇಜ್ನ ತೆಗೆದು ಅಲ್ಲೇ ಇಮಿಡಿಯೇಟಾಗಿ ನೋಡ್ಕೋಬೋದು. ಓಕೆ, ಸೊ ನಾನು ಲಾಸ್ಟ್ ವಿಡಿಯೋಸ್ ಬಗ್ಗೆ ಸ್ಟಾಕ್ಸ್ ಬಗ್ಗೆನೂ ಕೌಂಟಿಂಗ್ ನಿಮಗೆ ಹಾಕ್ತಾ ಇದ್ದೇನೆ ಅದರಲ್ಲಿ ವಿಡಿಯೋಸಲ್ಲಿ. ಆಮೇಲೆ ನಾನು ನಿನ್ನೆನೆ ಒಂದು ಪೋಸ್ಟ್ ಮಾಡಿದೆ, ಲೈವ್ ನಿಫ್ಟಿಯಲ್ಲಿ ಟ್ರೈ ಮಾಡಿದೆ ನಾನು ನಿನ್ನೆ, ಲೈವ್ ನಿಫ್ಟಿ ಕೌಂಟಿಂಗು. ಓಕೆ, ಸೊ ಅದು ತುಂಬ ಬಿಗ್ ವಿಡಿಯೋಸ್ ಆಗ್ತಾ ಇದೆ, 1 hour 2 hours 3 hours ಎಲ್ಲ ಆಗ್ತಾ ಇದೆ. ಸೊ ನಾನು ಮತ್ತೆ ಅದನ್ನ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ 15 days ಒನ್ಸ್ ಇಲ್ಲ ವೀಕ್ಲಿ ಒನ್ಸ್ ಲೈವ್ ಮಾಡಿರೋದು ಟ್ರೇಡಿಂಗ್ದು ನಾನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ನಿಮಗೆ ನಿಫ್ಟಿ ಲೈವ್ ನಡೆಯುವಾಗನೇ ಹೇಗೆ ವೇವ್ಸ್ ಕೌಂಟಿಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ಟ್ರೆಂಡ್ ಲೈನ್ ಬಗ್ಗೆ ಎಲ್ಲ ಕ್ಲೀನಾಗಿ ಗೊತ್ತಾಗಿದೆ ಅಂತ ಹೇಳ್ಕೊತೀನಿ. ಸೊ ಕೌಂಟಿಂಗ್ ಮಾಡಬೇಕಾದ್ರೆ ಟ್ರೆಂಡ್ ಲೈನ್ಸ್ ರೋಲ್ ತುಂಬ ಇಂಪಾರ್ಟೆಂಟು. ಇವು ಸ್ವಲ್ಪ ಕಷ್ಟ ಅನಿಸುತ್ತೆ, ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಟ್ರೆಂಡ್ ಲೈನ್ ಡ್ರಾ ಮಾಡೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ವೇವ್ ಕೌಂಟಿಂಗ್ ಮಾತ್ರ ಟ್ರೆಂಡ್ ಲೈನ್ ಇಲ್ಲದೆ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಮಿಸ್ಟೇಕ್ಸ್ ಮಾಡಿದರೆ ನಿಮ್ಮನ್ನ ರೆಕ್ಟಿಫೈ ಮಾಡೋದು, ಕರೆಕ್ಷನ್ ಮಾಡೋದೇ ನಿಮ್ಗೆ ಟ್ರೆಂಡ್ ಲೈನ್ಸು. ಓಕೆ, ಸೊ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ